ಹಣಕ್ಕಾಗಿ, ಬರೀ ಹಣಕ್ಕಾಗಿ ನನ್ನನ್ನು ಮಾಡ್ಕೊಂಡ್ಯಾ? ಬರೀ ಹೆಸರಿಗಷ್ಟೇ ಗಂಡನ? ಹಾಗಾದ್ರೆ ನಾನು ಕರಿ ಕಟ್ಟಿರುವ, ಈ ಕೈಯಿಂದ ಕಟ್ಟಿರುವ ಕರಮಣಿ ನಿನ್ನ ಕೊಳ್ಳಲೆ ಅದಕ್ಕೆ ಬಿಸಾಕೆ, ಬಿಸಾಕೆ, ಹರಿದು ಬಿಸಾಕೆ. ಕರಿಮಣಿ, ಈ ಕರಿಮಣಿ ಕಟ್ಟಿದ್ದು ನೀನಲ್ಲ. ನೀನೇನು ಕರ್ಕೊಂಡು ಬರಲಿಲ್ಲ, ನಿಮ್ಮ ತಂದೆ ತಾಯಿ ತೋರಿಸ್ಲಿಲ್ಲ, ಅಗ್ನಿ ಸಾಕ್ಷಿಯಾಗಿ ನನ್ನ ಕೋಳಿಗೆ ತಾಳಿ ಕಟ್ಟಲಿಲ್ಲ. ನಿನಗೆ ಬೇಕಾಗಿರೋದು ನನ್ನ ದೇಹ ಸುಖ ಮಾತ್ರ ಅಂದಾಗ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋದೆ, ಹಾರ ಹಾಕಿದೆ, ಈ ಮನೆ ಕರೆ ತಂದೆ, ನನ್ನ ದೇಹ ಸುಖ ಅನುಭವಿಸಿದೆ. ಕೇವಲ ಒಂದು ಹೆಣ್ಣಿಗಾಗಿ ಹಾಡಿದ ತಂದೆ ತಾಯಿನ ಹೊರಗೆ ಹಾಕಿದ ಗಂಡಸು ನೀನು ಅಂದಾಗ ಈ ಕರಿಮಣಿ ನಿನ್ನದಲ್ಲ, ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ಹೌದು ನಾನಲ್ಲ, ನಾನಲ್ವೇ ಅಲ್ಲ. ಹೌದು, ಧರ್ಮೇಚ್ಛ, ಅರ್ಥೇಚ್ಛ, ಕಾಮೇಚ್ಛ, ನಾಥೇಚ್ಛ ರಾಮಿ ಎಂದು ಸಪ್ತ ಪೈತಿ ತುಳಿಯಲಿಲ್ಲ. ಸಮಾಜದ ಮುಂದೆ ಗುರು ಹಿರಿಯರನ್ನು ಕರೆಸಲಿಲ್ಲ. ತಂದೆ ತಾಯಿಗಂತೂ ಮೊದಲೇ ಗೊತ್ತು ಇಲ್ಲ. ನಿನ್ನ ಅಂಗ ಸೌಂದರ್ಯಕ್ಕೆ ಬರಗಾಗಿ ನಿನ್ನ ಬೆನ್ನು ಹಿಂದೆ ಬಿದ್ದು ನೀನು ಹೇಳಿದಂಗೆ ಕೇಳಿಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಿಸ್ಕೊಂಡು ಬಂದು ಇವಳು ನನ್ನ ಹೆಂಡತಿ ಅಂತ ಈ ಸಮಾಜಕ್ಕೆ ತೋರಿಸಿದ್ರೆ ಈ ಸಮಾಜದ ಜನ ಒಪ್ಪುವರ? ಎಲ್ಲಿ ಹೋಗ್ತಾರೆ? ಯಾರು ಹೋಗ್ತಾರೆ? ಅಯ್ಯೋ, ಇವಾಗ ಗೊತ್ತಾಗ್ತಾ ಇದೆ, ನಾನು ತುಂಬಾನೇ ತಪ್ಪು ಮಾಡಿಬಿಟ್ಟೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಹೆಣ್ಣನ್ನ ನಾನು ಮದುವೆ ಆಗಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು. ಆದ್ರೆ ನಿನ್ನ ಮಾತು ಕೇಳಿ ನಾನು ಮೋಸ ಹೋಗ್ಬಿಟ್ಟೆ, ನನ್ನ ಮನೆಯ ಸ್ಮಶಾನ ಮಾಡಿಸ್ಕೊಂಡೆ. ಆದ್ರೂ ನಾನು ನಿನ್ನ ಬಿಡಲ್ಲ. ಆದ್ರೂ ನೋಡ್ಬಲು, ನಾನು ಬರುವವರೆಗೂ ಮನೆ ಕಡೆ ಚೊಪ್ಪಣ. ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ, ಅವ್ರ ಕಾಲಿಗೆ ಬಿದ್ದು ನನ್ನ ಕ್ಷಮೆ ಕೇಳಿಸ್ತೀನಿ. ಅನಂತರ ಇವಳ ಕತೆ ನಾನು ಮುಗಿಸ್ತೀನಿ. ಆಗ ಇಟ್ಟು ಕಾಲ್ಮರ್ಲೆ ಹುಡ್ಕೊತಿದ್ರು, ನೀನು ಬಾಳೆ ಹಾಕಿಂದು ಅದಲ್ಪ ಹಬ್ಬ ಚಂದ ಮನೆಗೆ ಹೋಗ್ಬಿಡೋದು, ಮಾತಿದ್ದ ಮಾಡೋದು ನಾವು. ಹೌದಲ್ಲ, ನಾವು ನೀವು ತಿಳ್ಕೊಳ್ಳೋದು ಇಷ್ಟ. ಮಾಲಕರು ವರ್ಷಾನ ಗಂಟ್ಲೆ ನಮ್ಮ ತಿಂಗಳಾನ ಗಂಟ್ಲೆ ಬುಕ್ ಮಾಡಿ ಈ ಒಂದು ಗ್ರಾಮಕ್ಕೆ ಒಂದು ನಾಟಕ ಇಟ್ಕೊಂಡಿರ್ತಾರೆ. ಅಂದ್ರೆ ಇದ್ರ ಒಂದು ಊರೊಳಗೆ ಒಂದು ನಾಟಕ ನಡೆದ್ರೆ ಒಬ್ಬನ ಮನಸ್ಸರ ಪರಿವರ್ತನೆ ಆಗುತ್ತಂತೇಳಿ ಹಿಂದಿನ ಹಿರಿಯರು ಈ ಒಂದು ರಂಗಭೂಮಿಯನ್ನು ರಚನೆ ಮಾಡಿ ಒಂದು ರಂಗಭೂಮಿ ಕಲಾವಿದರನ್ನ ಈ ಒಂದು ರಂಗಭೂಮಿಗೆ ಅರ್ಪಣೆ ಮಾಡಿದ್ರಂತ. ಈ ಒಂದು ನಾಟಕದ ಒಂದು ಕಾರ್ಯಕ್ರಮದ ಅರ್ಥ ನಿಮಗೆ ಈಗಾಗಲೇ ತಿಳಿತಿ ಅಂದ್ಕೊಂಡೀನಿ. ಕರಿಮಣಿ ಮಾಲೀಕ ನೀನಲ್ಲ. ಯಾಕಂದ್ರೆ ಸಂಬಂಧಗಳು ಈಗ ಭಾಳ ಥರ ಸಂಬಂಧಗಳು ಕೂಡ್ಯಾವ. ಮೊದಲ ತಿಂಗಳಾನ ಗಂಟ್ಲೆ ಮದುವೆ ಕಾರ್ಯಕ್ರಮ ನಡೀತಿದ್ದು, ಅವ್ರ ಜೀವನ ಸುಖಕರವಾಗಿ 100 ವರ್ಷ ಗಂಟ್ಲೆ ಬಾಳ್ತಿದ್ದು. ಆದರೆ ಹಿಂಗಿಲ್ಲ, ಈಗ 1 ತಾಸ್ನ್ಯಾಗ ಮ್ಯಾರೇಜ್ ಹಾಕೋ, 2 ತಾಸ್ನ್ಯಾಗ ಡೈವರ್ಸ್ ಹಾಕೋ, ಹಿಂಗೆ ಅದಾವ. ತಂದೆ ತಾಯಿ ನಮ್ಮನ್ನ ಅತ್ತಾಗ ರಂಭಿಸಿ ನಮಗೆ ತುತ್ತು ಮಾಡಿ ಉಣಿಸಿ ಜೋಪಾನ ಮಾಡಿರ್ತಾರಂದ್ರೆ ನಮಗೆ ತಕ್ಕಂಥದ್ದು, ನಮ್ಮ ಮನೆತನಕ್ಕೆ ತಕ್ಕಂಥದ್ದು ಮದುವೆ ಮಾಡ್ತಿರ್ತಾರೆ. ಆದ್ರೆ ನಾವು ಅವಸರಕ್ಕೆ ಬಿದ್ದಾಗ ಇಂಥವು ಎಲ್ಲಾರ ಚಂದ ಅನಿಸಿದ್ವು ಅಂದ್ರೆ ತಂದು ಮನೆಗೆ ಹೋಗಿಸ್ಕೊಂಡ್ಬಿಡ್ತೀವಿ. ತಂದೆ ತಾಯಿ ಏನು ಮಕ್ಕಳು ಹಾಳಾಗಿದ್ದಾರ ಅಂತೇಳಿ ಮನೆಗೆ ಕರ್ಕೊಂಡ್ಬಿಡ್ತಾರೆ. ಆದ್ರೆ ಇಂಥವೆಲ್ಲ ನಮ್ಮ ಗುರುತ ಪರಿಚಯ ಇಲ್ಲದ್ದು ಹೆಣ್ಣುಗಳು ಅವು ಮನೆ ಉದ್ಧಾರ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಹಿಡ್ದು ಹೆಚ್ಚು. ಅದಕ್ಕೆ ಹೇಳ್ತಾರೆ, ಲವ್ ಮ್ಯಾರೇಜ್ ಅದು 100ಕ್ಕೆ 75% ಡೈವರ್ಸ್ ಆಗಾಕತ್ತವ ಅಂತ. ಅದು ಅರೇಂಜ್ ಮ್ಯಾರೇಜ್ ಅದು 75% ಜೀವನ ನಡೆದವತ್ತ, ಬರೀ ಎಲ್ಲರ 25% ಅಷ್ಟೇ ಡೈವರ್ಸ್ ಆಗಾಕತ್ತಾವಂತ. ಗುರು ಹಿರಿಯರು ತಂದೆ ತಾಯಿ ಏನೋ ಮಾಡಿದ್ರು ಅದು ಒಳ್ಳೆಯಕ್ಕೆ ಮಾಡ್ತಿರ್ತಾರೆ. ಅವ್ರ ಮಾತು ಕೇಳಿಕೊಂಡು ನಮಗೆ ಯಾವತ್ತೂ ಕೇಡು ಬಯಂಗಿಲ್ಲ. ಇದೇನಪ್ಪ ಸುರೇಶನ ಹಂಗರ್ಗಿ ಇವರಾದ್ರೆ ನಮ್ಮ ಸಂಘಕ್ಕೆ 100 ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ
ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಳಿತಂಥ ಎಲ್ಲ ನನ್ನ ಗಣ್ಯಮಾನ್ಯರಿಗೂ ತಂದೆ ತಾಯಿಯಂದ್ರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ನೀವು ರೇಣುಕಾದೇವಿ ಡ್ರಾಮಾ ಸೀನ್ಸ್ ತುಂಗಳವರೆಗೂ ಕೂಡ ಅದೇ ಥರನಾಗಿ ಅತ್ಯುತ್ತಮವಾಗಿ ಸಂಗೀತ ಹಾಕಿರ್ತಕ್ಕಂಥ ನಮ್ಮ ಯಮುನ್ ಕುಮಾರ್ ಗಿರ್ಸಾಗರ್ ಹಾಗೂ ಸಹೋದರ ಶ್ರೀಶೈಲ್ ಗಿರ್ಸಾಗರ್ ಅವ್ರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಕನಸುಗಾರ ಕವಿ ರಮೇಶ್ ಎಚ್ ಬಡಿಗೇರ್ ಅವರು ಬರೆದಂಥ ಕಲಾಕೃತಿ. ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ನಾಟಕ ಬರೆದಂಥ ಕವಿಗಳೇ ಈ ಒಂದು ನಾಟಕವನ್ನು ಬರೆದಿದ್ದಾರೆ. ಈ ನಾಟಕ ಯಶಸ್ವಿಗೊಳ್ಬೇಕಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಇವತ್ತು ಸಂಗೀತ ಹಿಡ್ಕೊಂಡು ಇವತ್ತು ನಮ್ಮ 8 ಜನ 9 ಜನ ಕಲಾವಿದರು ಅವರೆಲ್ಲ ಶ್ರಮದಿದ್ದನ ನಾವು ಒಂದು ಒಳ್ಳೆಯ ನಾಟಕ ಕೊಡಲಿಕ್ಕೆ ಸಾಧ್ಯ. ಮೊದಲು ಏನೇನೋ ಅಂದ್ರೆ ಹಿರಿಯವರು ಆಮೇಲೆ ಮೆಚ್ಕೊಂಡು ಅವರು 500 ರೂಪಾಯಿ ಕೊಟ್ಟರು. ಅದಕ್ಕೆಲ್ಲ ಕಾರಣೀಕರ್ತರು ಒಬ್ಬರೇ ಆಗಿರೋಂಗಿಲ್ಲ, ಒಂದು ಸಂಘನ ಆಗಿರೋಂಗಿಲ್ಲ. ಸಂಘದಲ್ಲಿ ಶ್ರಮ ಒಡ್ಡಿ ದುಡಿತಕ್ಕಂಥ ಎಲ್ಲ ನನ್ನ ಕಲಾವಿದರಿಗೆ ಆ 500 ರೂಪಾಯಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ನಮ್ಮ ನಾಟಕ ತಾಯಿಯರುಣ ಮಣ್ಣಿನ ಗುಣ, ಅರ್ಥಾತ್ ಕರಿಮನಿ ಮಾಲೀಕ ನೀನಲ್ಲ, ಈಗಾಗಲೇ ಕರಿಮನಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ನಮ್ಮ ಕಲಾವಿದರು ಅವರದೇ ಆದ ಶೈಲಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇನ್ನು ತಾಯಿಯ ಋಣ ಇನ್ನು ಯಾವ ರೀತಿ ಇರ್ತಂತೆ ಕೊಳೆಯ ಪ್ರವೇಶ ನೋಡಿದ್ರೆ ಅದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿವರೆಗೂ ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಸಲ ಜೋರಾದ ಚಪ್ಪಾಳೆ ತಪ್ಪನ ನಮ್ಮನ್ನು ಆಶೀರ್ವದಿಸಿ. ಏನೋ ಕಾಮಿಡಿ ಮಾಡುವಾಗ ಕೆಲವೊಂದಿಷ್ಟು ಅವಾಜ್ ಶಬ್ದಗಳು ನಿಮ್ಮ ಕಿವಿಗೆ ಬಿದ್ದು ಏನೋ ನಮ್ಮಿಂದ ತಪ್ಪಾಗಿರುತ್ತೆ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರ ಅಂತ ಮನ್ನಿಸಿ ಈ ಕಲೆಯನ್ನು ಉಳಿಸಿ ಕಲಾವಿದರನ್ನು ಬೆಳೆಸಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಇನ್ನೂ ಎಷ್ಟು ಸನ್ನಿವೇಶ, ಒಂದು ಸನ್ನಿವೇಶ, ಒಂದು ಡ್ಯಾನ್ಸ್, ಇನ್ನೊಂದು ಸನ್ನಿವೇಶದ ನಾಟಕದ ಆಮ್ಯಾಗ ಒಂದು ಡಾನ್ಸ್ ಅದ. ದಯವಿಟ್ಟು ಅದನ್ನು ಕೂಡ ಇಲ್ಲಿವರೆಗೆ ಹೆಂಗೆ ಶಾಂತ ರೀತಿಯಿಂದ ನೋಡ್ಕೊಂಡು ಬಂದಿರಿ ಅದೇ ರೀತಿಯಿಂದ ಶಾಂತ ರೀತಿಯಿಂದ ನೋಡಿಕೊಂಡು ತಮ್ಮ ತನು ಸಹಾಯದಿಂದ ನಮ್ಮನ್ನು ಈ ನಾಟಕವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಈ ನಾಟಕದ ಕಲಾವಿದರು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮಾಲಕರು ಎಲ್ಲರೂ ಕೂಡ ನಿಮ್ಮ ಜೋಡಿ ಒಂದು ಫೋಟೋ ಹೊಡ್ಕೋತಾರೆ. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆ ಹತ್ರ ಬರಬೇಕು. ಈಗ ಇರ್ಲಿ, ನಾಟಕ ಮುಖದಿಂದ ಮಂಗಳಾರತಿ ಮಾಡ್ಕೊಂಡು ನೀವು ತಗೋತೀವಿ. ದಯವಿಟ್ಟು ನಿಮಗೆ ಯಾರಿಗೂ ತೊಂದರೆ ಮಾಡಂಗಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಒಂದು ಡ್ಯಾನ್ಸ್ ಹಾಗೂ ಒಂದು ಕೊನೆಯ ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳುವುದು. ನಮ್ಮ ನಾಟಕ ಏನಾದ್ರು ತಮಗೆ ಇಷ್ಟ ಆಗಿದ್ರೆ ವಿಠಲ್ ಚಿಕ್ಕಲ್ಗೊಂಡೆ ಅಂತ ಯೂಟ್ಯೂಬ್ನಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ನಲ್ಲಿ ಹೊಡೆದ್ರೆ ನನ್ನ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಆಜುಬಾಜು ಹಳ್ಳಿಯಲ್ಲಿ ಒಳ್ಳೆ ನಾಟಕ ಇತ್ತು, ಚೆನ್ನಾಗಿ ಮಾಡಿದ್ರು ಅಂತೇಳಿ ನಿಮ್ಮ ಪ್ರೀತಿ ಸಹಕಾರ ಇದ್ರೆ ಈ ಒಂದು ತಂಡ ಅತ್ಯುತ್ತಮವಾಗಿ ಬೆಳೀತದೆ. ಜೈ ಹಿಂದ್, ಜೈ ರಂಗಭೂಮಿ. ಈ ವಿಠಲ